ಹಾಂ ನೋಡಿ, ಆ ನೇಹ ಹತ್ಯೆ ಅವತ್ತು ಸಹ ಒಂದು ವೈಯಕ್ತಿಕವಾದಂಥ ಒಂದು ಘಟನೆ. ಅದನ್ನು ನಾವು ತೀವ್ರವಾಗಿ ಖಂಡಿಸೋದರ್ಥದಲ್ಲಿ ಅದು ಯಾರು ಆ ಒಂದು ಕೆಲಸವನ್ನು ಮಾಡಿದ್ದಾರೆ ಅವ್ರು ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ತೀವಿ, ಕಠಿಣವಾದಂಥ ಶಿಕ್ಷಣ ಕೊಡಿಸುವಂಥ ಕೆಲಸ ನಾವು ಮಾಡ್ತೀವಿ. ನೋಡಿ, ಇಂಥವೆಲ್ಲನೂ ಕೂಡ ಇಂಥವು ಇನ್ಸಿಡೆಂಟ್ಸು ಎಲ್ಲ ಕೂಡ ಆಗ್ತವೆ. ಇದರ ಅರ್ಥ ಆ ಸಮಾಜಕ್ಕಾಗಲಿ ಅಥವಾ ಯಾವುದೇ ಒಂದು ಇದಕ್ಕೆ ಕೊಡುವಂಥದ್ದಲ್ಲ. ಒಬ್ಬ ವ್ಯಕ್ತಿ ಮಾಡಿ ತಪ್ಪಿಗೆ ಇವತ್ತು ಲಿಂಗಾಯತರಾಗಿ ನಾವು ಯಾರೋ ಒಬ್ಬರು ತಪ್ಪು ಮಾಡಿದ್ರೆ, ನಾನು ತಪ್ಪು ಮಾಡಿದರೆ ಇಡೀ ಸಮಾಜ ತಪ್ಪ, ಹೀಗೆ ಅದು ಫಸ್ಟ್ ಅಲ್ಲ. ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳೋದಿಲ್ಲ. ಅವ್ರಿಗೆ ನಾವು ಅದನ್ನು ಘಟನೆಯನ್ನು ತೀವ್ರವಾಗಿ ಖಂಡಿಸ್ತೀವಿ. ಇವತ್ತು ದಿವಸ ಅತ್ಯಂತ ಹೇಯವಾದಂಥ ಕೃತ್ಯ ಅದು. ಅವ್ರನ್ನ ಬಂಧಿಸಿದ್ದಾರೆ, ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ, ಕಠಿಣವಾದಂಥ ಶಿಕ್ಷಣ ಕೊಡ್ತೀವಿ. ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಸಹ ಇಂಥವಕ್ಕೆ ಯಾವುದಕ್ಕೂ ಕೂಡ ನಾವು ಸ್ವಲ್ಪನೂ ಕೂಡ ಇವತ್ತು ಸಹ ಬೆಂಬಲವನ್ನು ವ್ಯಕ್ತಪಡಿಸುವಂಥ ಪ್ರಶ್ನೆ ಬರೋದಿಲ್ಲ. ಇದು ಯಾವುದೇ ಜಾತಿಯೊಂದೇ ಅಲ್ಲ, ಯಾವುದೇ ಜಾತಿಯವರಾಗಲಿ. ಯಾವುದು ನೋಡಿ, ಅದನ್ನು ಬಂಡವಾಳ ಇರಲಾರ್ದವರು, ಬದುಕನ್ನು ಕಟ್ಕೊಡ್ಲಾರ್ದಂಥವ್ರು, ಭಾವನೆಗಳನ್ನು ಕೇಳೋವಂಥದ್ದು ಅಪಪ್ರಚಾರ ಮಾಡೋರಿಗೆ ಇಂಥವೇ ಬೇಕಾಗಿರ್ತದೆ. ಆದರೆ ಜನ ಇದನ್ನು ನಂಬುದಿಲ್ಲ. ಕರ್ನಾಟಕದ ಜನ ಭಾಳ ಪ್ರಬುದ್ಧರಾಗಿದ್ದಾರೆ. ರಮೇಶ್ ಸರ್ಕಾರ್ ಫೋಟೋ ಸ್ಟುಡಿಯೋ ಬಿಸ್ನೆಸ್ ನಿಂದ ವರ್ಷಕ್ಕೆ 2 ಕೋಟಿ ಟರ್ನ್ ಓವರ್ ಮಾಡ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಹೌದು, ನಿಮ್ಗೆ ಗೊತ್ತಿಲ್ವಾ? ಕಾವೇರಿ ವಿಚಾರದಲ್ಲಿ ಬೇಕಾದ್ರೆ ನಿಮಗೆ ಕಳ್ಸಂದ್ರೆ ಯಾರಿಗೂ ಒಬ್ರು ಕಳಿಸ್ತೀನಿ. ನಾನು ನಾರಿಮ್ಮನವ್ರನ್ನ ಮನವೊಲಿಸಿ 1 ತಿಂಗಳು ನಾನು ಅಲ್ಲಿ ಕುಂತು ಬಂದು ಆರ್ಗ್ಯುಮೆಂಟ್ ಮಾಡಿ ಇವತ್ತು ಅವ್ರನ್ನ ಕೋರ್ಟಿಗೆ ಕರ್ಕೊಂಡ್ಬಂದು ಅವತ್ತು ಮಾರಿ ಒಂದು ಆರ್ಗ್ಯುಮೆಂಟ್ ಆಯಿತು ಅಂತ ತಿಳ್ಕೊಂಡು ಇವತ್ತೊಂದು ದಿವಸ ನಾನು ಮನೆ ಲೇಖನ ಕೂಡ ಬರೆದಿದ್ದೆ. ಅವತ್ತೊಂದು ದಿವಸ ಬರೆದಿದ್ದರಿಂದ ನಮಗೆ 192 ಬದಲಿ 177.25 TMC ಬಿಡೋಂಗಾಯ್ತು. 14 ಏನು ಸುಪ್ರೀಂ ಕೋರ್ಟ್ನಲ್ಲಿ ನಾನು ಇವತ್ತೊಂದು ದಿವಸ ನಾನು ನೀರಾವರಿ ಮಂತ್ರಿಯಾಗಿ ಇವತ್ತು ನಿರ್ಣಯ ಕೈಗೊಂಡಿದ್ದು 14 TMC ಇವತ್ತೊಂದು ದಿವಸ ನಮಗೆ ನ್ಯಾಯ ದೊರಕಿಸ್ತು. ಇದು ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ. ಅಷ್ಟೇ ಅಲ್ಲ, VC ನಾಲೆ, CDS ನಾಲೆ ಎಲ್ಲನೂ ಕೂಡ ಆಧುನೀಕರಣ ನಾವು ಅನ್ಕೊಂಡಿದ್ದೀವಿ. ಈಗೇನು ಸರಿ ಮಾಡ್ತಾರೆ? ಸುಪ್ರೀಂ ಕೋರ್ಟ್ ತೀರ್ಪು ಆಗಿ ಹೋಗ್ಬಿಟ್ಟಿದೆ, ಈಗೇನು ಸರಿ ಮಾಡ್ತಾರಂತೆ? MP ಪಾಟೀಲ್ ಎಲ್ಲ ಹೋರಾಟ ಮಾಡಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಡಿ ನೀವು.